ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಕೇಂದ್ರ ಬಜೆಟ್ ಮಂಡನೆಯಾಯಿತು. 2026-27ನೇ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಯಿತು. ನಿರ್ಮಲಾ ಸೀತಾರಾಮನ್ ಅವರು ಮಾಧ್ಯಮಗಳಿಗೆ ಬಹಳ ನಿರಾಶೆ ಮಾಡಿದ್ರು. ಯಾವ ವಿಚಾರಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಅದೊಂಥರ ವಿಚಿತ್ರ ಕಾಯಿಲೆ ಹೊಂದಿದೆ ಮಾಧ್ಯಮಗಳಿಗೆ ನಿರ್ಮಲಾ ಸೀತಾರಾಮನ್ ವಿಚಾರವಾಗಿ. ಅದರಲ್ಲಿ ಬಹಳ ನಿರಾಸೆ ಮಾಡಿದ್ರು, ಅದೊಂದು ವಿಚಾರ. ಆದರೆ ಇನ್ನೊಂದು ಕಡೆ ಭಾನುವಾರ ಆದರೂ ಪರವಾಗಿಲ್ಲ, ನಾವು ಇವತ್ತೇ ಬಜೆಟ್ ಮಂಡಿಸೋದು ಅಂತ ಹೇಳಿ ಎಲ್ಲರೂ ಭಾನುವಾರನು ಹಾಳು ಮಾಡದಂತಹ ಕೀರ್ತಿಗೆ ಒಳಗಾಗೋದ್ರ ಜೊತೆಗೆ ಶೇರ್ ಮಾರ್ಕೆಟ್ಗಳನ್ನು ಸಹ ಓಪನ್ ಮಾಡಿಸಿ ಬನ್ನಿ ನನ್ನ ಬಜೆಟ್ಟಿಂದ ನಿಮ್ಗೆ ಏನೆಲ್ಲ ಸಿಗುತ್ತೆ ನೋಡಿ ಅಂತ ಹೇಳಿ ಶೇರ್ ಮಾರ್ಕೆಟ್ನಲ್ಲಿ ಸುಮಾರು 8 ಲಕ್ಷ ಕೋಟಿ ರೂಪಾಯಿಗಳು ಹೂಡಿಕೆದಾರರ ಹಣ ಡುಬುಕ್ ಅಂತ ಮುಳುಗಿ ಹೋಗೋ ಹಾಗೆ ಸಹ ಮಾಡಿದ್ರು. ಅದನ್ನು ವಿವರಿಸ್ತೀನಿ. ಅದ್ರ ಜೊತೆಗೆ ಈ ಹಳೆ ತಂಗಳನ್ನಕ್ಕೆ ಒಂದು ಹೊಸ ಹೆಸರು ಬಿರಿಯಾನಿ ಅಂತ ಕೊಡೋದು, ಅಥವಾ ಹಳಸಲ ಅನ್ನನೇ ಬಿರಿಯಾನಿ ಅಂತ ನಿಮಗೆ ಬಡಿಸೋದು, ಇದು ಮೋದಿ ಸರ್ಕಾರ ಕಳೆದ 11 ವರ್ಷಗಳಿಂದ 12ನೇ ವರ್ಷ ಇದು 11 ವರ್ಷಗಳಿಂದ ಮಾಡಿಕೊಂಡು ಬರ್ತಾನೇ ಇದೆ. ಈ ಬಾರಿಯೂ ಅದನ್ನೇ ಮಾಡಿದೆ. ಹೇಗೆ ಅಂತ ವಿವರಿಸೋ ಪ್ರಯತ್ನ ಮಾಡ್ತೀನಿ. ಕೊನೆಯಲ್ಲಿ ಎಲ್ಲ ಬಜೆಟ್ಗಳ ಸಂದರ್ಭದಲ್ಲೂ ಯಾವುದು ಹೆಚ್ಚಾಯಿತು ದರ, ಯಾವುದು ಕಡಿಮೆ ಆಯಿತು ಅನ್ನೋದಕ್ಕೆ ಒಂದೆರಡಷ್ಟು ಸ್ಯಾಂಪಲ್ಗಳನ್ನು ಹೇಳ್ತೀನಿ. ಅಷ್ಟೇನೆ, ಗಮನ ಇಟ್ಟು ಕೇಳಿ. ಸೊ ಏನು, ನಿನ್ನ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ರು. ಮಾಧ್ಯಮಗಳಿಗೆ ಬಹಳ ನಿರಾಸೆಯಾಯಿತು. ಯಾಕೆಂದರೆ ಪ್ರತಿ ಸಲ ಬಜೆಟ್ ಮಂಡಿಸಬೇಕಾದ್ರೆ ಬಜೆಟ್ ಹೆಂಗನ ಹಾಳಾಗೋಗ್ಲಿ, ಈ ಮಾಧ್ಯಮಗಳದು ಬೆಳಗ್ಗೆಯಿಂದ ಸಂಜೆವರೆಗೆ ನಿರ್ಮಲಾ ಸೀತಾರಾಮನ್ ಯಾವ ಸೀರೆ ಉಟ್ಟಿದ್ರು ಅದೇ ತುಂಬ ಮುಖ್ಯ ಅನ್ನೋ ಥರ ಚರ್ಚೆ ಮಾಡ್ಕೊಂಡಿರ್ತಿದ್ರು. ಮೊನ್ನೆಯಿಂದ ಶುರು ಮಾಡಿದ್ರು, ನಾಳೆ ಯಾವ ಸೀರೆ, ಯಾವ ರೀತಿ, ಹೇಗೆ ಅಂತೆಲ್ಲ ಕಥೆಗಳನ್ನು ಹೇಳ್ಕೊಂಡು ಮಾಡ್ತಿದ್ರು. ಬಟ್ ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡದಂತೆ ನಿರ್ಮಲಾ ಸೀತಾರಾಮನ್ ನಾರ್ಮಲ್ ಡ್ರೆಸ್ಸಲ್ಲಿ ಬಂದು ಮಾಧ್ಯಮಗಳಿಗೆ ಬಹಳ ನಿರಾಶೆ ಮಾಡಿದ್ರು. ಮಾಧ್ಯಮಗಳಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ನಿರಾಶೆ ಮಾಡಿದ್ರು. ಯಾಕೆಂದರೆ ಬಜೆಟ್ನಲ್ಲಿ ಸೇಮ್ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂದಂಗೆ ಹಳಸಲು ಅನ್ನನೇ ಬಿರಿಯಾನಿ ಥರ ಬಡಿಸ್ಬಿಟ್ಟು ಹೋದರು. ಯಾವ್ಯಾವ ಅಂಶನ ಇಟ್ಕೊಂಡು ನಾನು ಅಳಸಲು ಅನ್ನ ಇದು ಬಿರಿಯಾನಿ ಅಂತ ಕಥೆ ಕಟ್ಟುತ್ತಾ ಇದ್ದಾರೆ ಅಂತ ಹೇಳ್ತಿದ್ದೀನಿ ಅಂದರೆ, ಕೆಲವು ವಿಚಾರಗಳಿದ್ದಾವೆ. ಏನು ಅಂದರೆ, ಸೀಪ್ಲೇನ್ ಸಮುದ್ರದ ವಿಮಾನ ಅಂತ ಹೊಸ ಕತೆ ಹೇಳದಂಗೆ ನಿನ್ನೆ ಹೊಸದಾಗಿ ಹೇಳಿದ್ರು. ಅದಕ್ಕೊಂದಷ್ಟು ಕೋಟಿ ಮೀಸಲಿಡ್ತಾ ಇದ್ದೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ. ಇದು ಆ್ಯಕ್ಚುಲಿ 4-5 ವರ್ಷಗಳ ಹಿಂದೆನೇ ಇದೇ ಕತೆ ಹೊಡೆದಿದ್ರು. ಜನ ಈಗ ಮರ್ತೋಗ್ಬಿಟ್ಟವ್ರೆ. ಇದು ಹೊಸ ಪ್ಲ್ಯಾನು ಅಂತ ಈಗ ಹೊಸ ಕತೆ ತಗೊಂಡು ಬಂದರು. ಆಗ ಮಾಡೋ ಪ್ರಯತ್ನ ಮಾಡಿದ್ರು, ಅದು ಫೇಲ್ಯೂರ್ ಆಯಿತು. ಈಗ ಮತ್ತೆ ಹೊಸದಾಗಿ ಅದನ್ನು ರೀಲಾಂಚ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದಾಗಿತ್ತಲ್ವಾ. ಇಲ್ಲ, ಹೊಸ ಯೋಜನೆ, ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ತಗೊಂಡು ಬಂದು ಹೊಸದಾಗಿ ಕತೆ ಕಟ್ಟ ಶುರು ಮಾಡಿದ್ರು ಮೇಡಮ್ ಅವರು. ಅದನ್ನೇ ನಾನು ಹೇಳೋದು, ಹಳಸಲು ಅನ್ನಕ್ಕೆ ಬಿರಿಯಾನಿ ರೀತಿಯಲ್ಲಿ ಬಡಿಸೋದು ಅಂತ. ಅಷ್ಟು ಮಾತ್ರ ಅಲ್ಲ, PM ಇಂಟರ್ನ್ಶಿಪ್ ಅಂತ ಒಂದು ಮಾಡಿದ್ರು. PM ಇಂಟರ್ನ್ಶಿಪ್ ಅಂತ ಏನು, ಪ್ರಧಾನಮಂತ್ರಿ ಹೆಸರಿನಲ್ಲಿ ಒಂದಷ್ಟು ದೊಡ್ಡ ಫಂಡನ್ನಿಟ್ಟು ಬನ್ನಿ, ಕೆಲಸ, ವಿದ್ಯಾಭ್ಯಾಸ ಆಗಿದೆಯಾ, ಕೆಲಸ ಕಲಿಯಿರಿ. ಒಳ್ಳೆ ಯೋಜನೆ ಆ್ಯಕ್ಚುಲಿ ಅದು, ನಿರುದ್ಯೋಗಿಗಳಿಗೆ ಕೆಲಸ ಕಲಿಸೋದು. ಬಟ್ ಅದರಲ್ಲಿ ಒಳ್ಳೆ ಉದ್ದೇಶ ಇರಬೇಕಲ್ಲ, ಅದು ಸಫಲ ಆಗಬೇಕು ಅಂದರೆ. ಏನೂ ವರ್ಕೌಟ್ ಆಗಲಿಲ್ಲ. ಕಳೆದ ಬಾರಿ ಎಲ್ಲ ಮಾಡಿದ್ರು, ಏನು ವರ್ಕೌಟ್ ಆಗಲಿಲ್ಲ. ಯಾರು ಬರಲೇ ಇಲ್ಲ ಯುವಕರು, ಅದಕ್ಕೆ ಮೋದಿನ ನಂಬಿ ಬರಲೇ ಇಲ್ಲ. ನಮ್ಗೆ ಅಲ್ಲಿ ಹೋದರೆ ಟ್ರೈನಿಂಗ್ ಸಿಗುತ್ತೆ, ಮುಂದೆ ಕೆಲಸ ಸಿಗುತ್ತೆ ಅಂತ ನಂಬಿ ಬರಲೇ ಇಲ್ಲ. ಹಾಗಾಗಿ ಅದು ಅಟರ್ ಫ್ಲಾಪ್ ಆಯಿತು. ಸೊ ಈ ಬಾರಿ ಏನು ಮಾಡಿದ್ದಾರೆ, ಅದರ ಬಜೆಟನ್ನು 95% ಕಡಿಮೆ ಮಾಡಿದ್ದಾರೆ. ಆದರೆ ಇದು ಹೊಸ ಯೋಜನೆ ಅನ್ನೋ ಥರ ಇಂಟರ್ನ್ಶಿಪ್ಪು, PM ಇಂಟರ್ನ್ಶಿಪ್ಪು, ಅದಕ್ಕೆಷ್ಟು ದುಡ್ಡು, ಕತೆ, ಹಳಸಲು ಅನ್ನ ಬಿರಿಯಾನಿ ಕತೆಗಳು. ಇನ್ನು ಕಪ್ಪು ಹಣ ಹೊಂದಿದ್ರೆ ಅಥವಾ ವಿದೇಶದಲ್ಲಿ ನೀವು ಆಸ್ತಿಗಳನ್ನು ಇಟ್ಕೊಂಡಿದ್ರೆ, ಇಲ್ಲಿ ಈಗ ಘೋಷಣೆ ಮಾಡಿ, ಕದ್ದು ಮುಚ್ಚಿಟ್ಟಿದ್ರೆ ಈಗ ಘೋಷಣೆ ಮಾಡಿ, ನಿಮಗೆ ಟ್ಯಾಕ್ಸ್ ಮಾತ್ರ ಹಾಕ್ತೀವಿ, ಶಿಕ್ಷೆ ಇರಲ್ಲ. ಒಂದಷ್ಟು ಟ್ಯಾಕ್ಸ್ ಹಾಕ್ತೀವಿ, 50% ಟ್ಯಾಕ್ಸ್ ಹಾಕ್ತೀವಿ ಅಷ್ಟೇ, ಬನ್ನಿ ಘೋಷಣೆ ಮಾಡಿ ಅಂತ. ಇದನ್ನು ಸಹ ಹೊಸ ಯೋಜನೆ ಅನ್ನೋ ರೀತಿಯಲ್ಲಿ ನಿನ್ನೆ ಮೇಡಮ್ ಅವರು ಹೇಳ್ಕೊಂಡು ಅದ್ರ ನಿರ್ಮಲಾ ಸೀತಾರಾಮನ್, ಇದು ಹೊಸ ಯೋಜನೆ ನೋಡಿ, ಎಂತೆಂಥ ಟ್ಯಾಲೆಂಟೆಡ್ ಇದನ್ನು ತರ್ತಾ ಇದ್ದೀವಿ ನಾವು ಅಂತ. ಆದರೆ 2016ರಲ್ಲೇ ಇಂಥದ್ದೊಂದು ಯೋಜನೆ ತಂದಿದ್ರು, ಅದು ಆಗ ಫ್ಲಾಪ್ ಆಗಿತ್ತು. 2016ರಲ್ಲಿ ಆ ಯೋಜನೆಯನ್ನು ತಂದಿದ್ರು. ಇನ್ನೊಂದು ಕಪ್ಪು ಹಣದ ಮೇಲೆ ಗದಾ ಪ್ರಹಾರ ಯುದ್ಧ ಅಂತ ಹೇಳಿ ಡಿಮಾನಿಟೈಸೇಷನ್ ಅಂತ ಒಂದು ಮಾಡಿ ಬಡವರನ್ನು ಕ್ಯೂವಲ್ಲಿ ನಿಲ್ಲಿಸಿ ಬ್ಯಾಂಕುಗಳ ಮುಂದೆ ಬಿಸಿಲಲ್ಲಿ ಚಳಿಯಲ್ಲಿ ನರಳಿಸಿ ಒಂದಷ್ಟು ಜನರು ಜೀವನ ತೆಗೆದ್ರು. ಸಾಕಷ್ಟು ಜನರು ಜೀವನ ಹಾಳಾಗೋಯ್ತು.
ಏನು ಸಣ್ಣ ಪುಟ್ಟ ಉದ್ಯಮಗಳಿದ್ವು, ಅವು ನೆಲ ಕಚ್ಚಿದ್ವು. ಸಾಕಷ್ಟು ಜನ ಸಣ್ಣ ಪುಟ್ಟ ಏನು ಫ್ಯಾಕ್ಟ್ರಿಗಳು ನಡೆಸ್ತಿದ್ರು ಅಥವಾ ಇನ್ನೇನೋ ಗ್ಯಾರೇಜ್ಗಳು ನಡೆಸ್ತಿದ್ರು, ಅವರೆಲ್ಲ ಬಾಗ್ಲು ಹಾಕೊಂಡು ಮನೆಗೆ ಹೋದರು. ಇದನ್ನು ಆಗಲೇ ಮಾಡಿದ್ರು, ಅಟ್ಟರ್ ಫ್ಲಾಪು. ಮತ್ತು ಈಗ ಹೊಸದಾಗಿ ಇಂತಹ ಯೋಜನೆ ತಂದಿದ್ದೀವಿ, ಬನ್ನಿ 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 ಅಂತ ಕತೆ ಕಟ್ಟಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಬಜೆಟ್ ಬಗ್ಗೆ ಹೇಳಬೇಕು ಅಂದರೆ 53 ಲಕ್ಷ ಕೋಟಿ ರೂಪಾಯಿಗಳ ಬಜೆಟನ್ನು ಮಂಡಿಸಿದ್ದಾರೆ. ಯಥಾ ಪ್ರಕಾರ ಬೇರೆ ವಿಚಾರಗಳನ್ನು ಹೇಳಲ್ಲ, ಅದಕ್ಕೆ ಸಾಕಷ್ಟು ಚಾನಲ್ಗಳಿದ್ದಾವೆ. ಆ ಚಾನಲ್ಗಳು, ಪತ್ರಿಕೆಗಳು ನಿಮಗೆ ಸವಿಸ್ತಾರವಾಗಿ ಹೇಳ್ತವೆ. ನಾನು ಏನು ಬೇರೆಯವರು ಹೇಳಲ್ವೋ ಅದನ್ನೇ ಹೇಳೋದಕ್ಕೆ ಮಾತ್ರ ಬಂದಿರೋದು. ನಮ್ಮ ಚಾನಲ್ ಉದ್ದೇಶನೇ ಅದು. ಯಾರು ಯಾವುದನ್ನು ಬಹಿರಂಗಪಡಿಸಲ್ವೋ, ಯಾವ ಮಾಧ್ಯಮಗಳು ಸಹ ಹೇಳಲ್ಲ ಅಥವಾ ನಿಜ ಹೇಳಲ್ವೋ ಆ ವಿಚಾರಗಳನ್ನು ನಾವು ತಗೊಂಡು ಜನರ ಮುಂದೆ ಇಡೋದು ನಮ್ಮ ಉದ್ದೇಶ. ಹಾಗಾಗಿ ಇಲ್ಲಿ ಬಂದಿರುವಂಥ ಇವತ್ತು ನಾನು ಹೇಳ್ತಾ ಇರೋಂತಹ ವಿಚಾರ ಯಾರೂ ಪ್ರಸ್ತಾಪ ಮಾಡದ ವಿಚಾರಗಳು, ಯಾರೂ ಸಹ ನಿಮ್ಮ ಮುಂದೆ ಸತ್ಯವನ್ನು ಇಡದೇ ಇರೋಂತಹ ವಿಚಾರಗಳು. ಆ ರೀತಿಯಾಗಿ ಇನ್ನು ಯಾವುದು ಚೀಪ್ ಆಯಿತು, ಯಾವುದು ಕಾಸ್ಟ್ಲಿ ಆಯಿತು ಅನ್ನೋದೊಂದಿದೆಯಲ್ಲ, ಬಜೆಟ್ ಬಂದ ತಕ್ಷಣ ಎಲ್ರಿಗೂ ಕುತೂಹಲ ಇರುತ್ತೆ. ಅದರಲ್ಲೂ ಒಂದಷ್ಟು 4 ಸ್ಯಾಂಪಲ್ಗಳನ್ನು ಹೇಳ್ತೀನಿ. ಅವಾಗ ನಿಮಗೆ ಗೊತ್ತಾಗೋದು ಇದು ಅಳಸಲು ಅನ್ನನೇ, ಅದು ಬಿರಿಯಾನಿ ಹೆಸರಲ್ಲಿ ಕೊಡ್ತಿದ್ದಾರೆ ನಿಮಗೆ, ಅಷ್ಟೇ, ಇನ್ನೇನು ಅಲ್ಲ ಅಂತ. ಯಾಕೆಂದರೆ ಯಥಾ ಪ್ರಕಾರ ವಿದೇಶ ಯಾತ್ರೆ ಚೀಪ್ ಆಯಿತು, ಬರ್ತಾ ಬರ್ತಾ ವಿಮಾನಯಾನ ಚೀಪ್ ಆಗ್ತಲೇ ಹೋಗ್ತಿರುತ್ತೆ. ವಿಮಾನಯಾನ ಚೀಪ್ ಆದಾಗ ವಿದೇಶ ಯಾತ್ರೆಗೆ ಖರ್ಚು ಕಡಿಮೆ ಆಗುತ್ತೆ. ಮೇಯ್ನ್ ಅದೇ ತಾನೆ, ಪ್ರವಾಸೋದ್ಯಮಕ್ಕೆ ಅದು ಏನೋ ಕೊಟ್ಟಿದ್ದಾರಂತೆ. ವಿದೇಶಿ ಶಿಕ್ಷಣ ಚೀಪ್ ಆಗುತ್ತಂತೆ, ಟ್ಯಾಕ್ಸ್ಗಳು ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಕ್ಯಾನ್ಸರ್ ಔಷಧಿಗೆ ಒಂದಷ್ಟು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ, ಅದು ಅಕ್ಸೆಪ್ಟಬಲ್, ವೆರಿ ಗುಡ್ ಡಿಸಿಷನ್. ಚರ್ಮದ ವಸ್ತುಗಳು, ಪಾದರಕ್ಷೆ, ವಿಡಿಯೋ ಕ್ಯಾಮ್ರಾಗಳು ಇವುಗಳ ಮೇಲೂ ಸಹ ತೆರಿಗೆಯನ್ನು ಇಳಿಸಿದ್ದಾರೆ. ಅದರಲ್ಲಿ ಹೊಸದಲ್ಲ, ಪ್ರತಿ ವರ್ಷ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಇಳಿಸ್ತಿರ್ತಾರೆ, ಕೆಲವು ಇದನ್ನು ಇಳಿಸ್ಕೊಂಡು ಹೋಗ್ತಿರ್ತಾರೆ. ಇನ್ನು ಯಾವುದು ಕಾಸ್ಟ್ಲಿ ಆಯಿತು, ದುಬಾರಿ ಆಯಿತು, ಅದನ್ನಂತೂ ನೀವು ಯಾವ ಬಜೆಟಲ್ಲೂ ಸಹ ನೋಡೋದು ಮುಖ್ಯವಾಗಿ ಮದ್ಯ, ಲಿಕ್ಕರ್, ಅದರದ್ದು ಜಾಸ್ತಿ, ನಾರ್ಮಲ್ ಆ್ಯಸ್ ಯೂಶ್ವಲ್, ಹೊಸದೇನೂ ಇಲ್ಲ. ಆಮೇಲೆ ಈ ಗುಟ್ಕಾ ಪಟ್ಕ ಅಂಥವು ತಂಬಾಕು ಪದಾರ್ಥಗಳು, ಆರೋಗ್ಯಕ್ಕೆ ಹಾನಿಕಾರಕ ಪದಾರ್ಥಗಳು, ಇವುಗಳು ಮೇಜರ್ ಆಗಿ ಕಾಸ್ಟ್ಲಿ ಆಗಿದ್ದಾವೆ. ಇದು ಬಿಟ್ಟರೆ ನಾರ್ಮಲ್ ಆಗಿ ಬೇರೆದೆಲ್ಲ ನಾರ್ಮಲ್ ಇದೆ. ಪ್ರತಿ ವರ್ಷ ಏನಾಗುತ್ತೋ ಅದೇ ಆಗಿರೋದು ಈ ವರ್ಷ. ಆದರೆ ಆ ಬಜೆಟ್ ಮುಗಿದ ತಕ್ಷಣ ನಮ್ಮ ನರೇಂದ್ರ ಮೋದಿಯವರು ಜನರ ಮುಂದೆ ಬಂದು ಇಂಥ ಬಜೆಟ್ ಇಲ್ಲವೇ ಇಲ್ಲ ಜಗತ್ತಲ್ಲಿ, 2047ರ ವಿಷನ್ ಇಟ್ಕೊಂಡು ಮಾಡಿರುವಂಥದ್ದು, ದೂರದೃಷ್ಟಿ. 12 ವರ್ಷದ ಅದೇ ಹಳಸಲು ಭಾಷಣ, ಏನು ವ್ಯತ್ಯಾಸ ಇಲ್ಲ. 12 ವರ್ಷದ ಅದೇ ಹಳಸಲು ಭಾಷಣ. ಇನ್ನು ಅದೇ ಹೇಳೋದಲ್ಲ ಪಾಪ, ಶೇರ್ ಮಾರ್ಕೆಟ್ ಅವ್ರನ್ನ ಭಾನುವಾರ ಓಪನ್ ಮಾಡಿ, ನಾವು ಕೊಡೋ ಬಜೆಟ್ಟಿಗೆ ನೀವು ನೋಡಿ ಹೆಂಗೆ ಹೋಗ್ತೀರಿ ಅಂತ ಓಪನ್ ಆಯಿತು. 1000ಕ್ಕಿಂತ ಹೆಚ್ಚು ಪಾಯಿಂಟ್ಗಳು ಕುಸಿತು. 8 ಲಕ್ಷ ಕೋಟಿ ರೂಪಾಯಿಗಳು ನಷ್ಟ ಆಯಿತು ಶೇರ್ ಮಾರ್ಕೆಟ್ ಹೂಡಿಕೆದಾರರಿಗೆ. ಬಜೆಟ್ನ ನಂಬಿ ಆಗಿತ್ತು ಅಂತ ಹೇಳಕ್ಕೆ ಬರಲ್ಲ, ಬಟ್ ಆವತ್ತು ಓಪನ್ ಮಾಡಿದ್ದಕ್ಕೆ ಆಗಿರುವಂಥದ್ದು. ಸೊ ಸ್ಪಷ್ಟವಾಗಿ ಶೇರ್ ಮಾರ್ಕೆಟು ಬಜೆಟಲ್ಲಿ ಏನೂ ಇಲ್ಲ ಅನ್ನೋದನ್ನು ತೋರಿಸ್ಕೊಂಡಿದೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಒಂದು ಡೈಲಾಗ್ ಹೊಡೆದಿದ್ದಾರೆ, ಅದನ್ನು ಹೇಳಿ ಅದಕ್ಕೊಂದು ಕೌಂಟ್ರ್ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಏನು ಅಂದರೆ ಅಪಪ್ರಚಾರ ಮಾಡ್ತಾರೆ, ಸುಳ್ಳೆ ಹಬ್ಬಿಸ್ತಾರೆ ಬಜೆಟ್ ಬಗ್ಗೆ ಎಲ್ಲ ಅಂತೆಲ್ಲ ಹೇಳಿದ್ದಾರೆ. ಆ ಮೇಡಮ್ ಅವರಿಗೆ ನಾನು ಒಂದೇ ಒಂದು ಹೇಳೋದು, ದಯವಿಟ್ಟು ಈ ಮಾತನ್ನು ಫಸ್ಟು ನಿಮ್ಮ ಮನೆಯಲ್ಲಿದ್ದಾರಲ್ಲ ನಿಮ್ಮ ಗಂಡ, ಅವ್ರಿಗೆ ಹೇಳಿ. ಅವರು ನಿಮ್ಮ ವಿಚಾರಗಳನ್ನು, ನೀವು ಮಂಡಿಸೋ ಬಜೆಟನ್ನು, ನಿಮ್ಮ ಆರ್ಥಿಕ ನೀತಿಗಳನ್ನು ಟೀಕೆ ಮಾಡಿದಷ್ಟು ಬೇರೆ ಯಾರು ಮಾಡಲ್ಲ ಈ ದೇಶದಲ್ಲಿ, ಬೇರೆ ಯಾರು ಮಾಡಲ್ಲ. ಸೊ ಫಸ್ಟ್ ಮೊದಲಿಂದ ಮನೆಯಿಂದ ಶುರು ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಮ ಬಜೆಟ್ ಚೆನ್ನಾಗಿದೆ ಅಂತ. ಆಮೇಲೆ ದೇಶದ ಜನಕ್ಕೆ ಹೇಳಿರಂತೆ ಬಜೆಟ್ ಚೆನ್ನಾಗಿದೆ, ಅಪಪ್ರಚಾರ ಮಾಡಬೇಡಿ ಅಂತ, ಅಪಪ್ರಚಾರ ಮಾಡಬೇಡಿ ಅಂತ. ಸೊ ಇದಿಷ್ಟು ನಿನ್ನೆ ಬಜೆಟ್ ಮಂಡನೆಯ ಹಿನ್ನೆಲೆಯಲ್ಲಿ ನಾನು ಆಗಲೇ ಹೇಳದಂಗೆ ಯಾರು ಎತ್ತದ ವಿಚಾರಗಳು. ಬಜೆಟ್ ದೊಡ್ಡದದು, ಗಂಟೆಗಟ್ಟಲೆ ಮಾತಾಡಿರ್ತಾರೆ, 1000 ಪುಟ ಇರುವಂತಹ ಬಜೆಟ್. ಅದನ್ನು ಪೂರ್ತಿ ವಿವರವಾಗಿ ಅಂತ ಬೇರೆ ಚಾನಲ್ಗಳು, ಪತ್ರಿಕೆಗಳು ಎಲ್ಲ ಕೊಟ್ಟಿರ್ತಾರೆ. ಈ ವಿಚಾರಗಳನ್ನು ಆದಷ್ಟು ಕಡಿಮೆ ಜನ ನಿಮ್ಮ ಮುಂದೆ ಇಡ್ತಾರೆ, ಯಾರು ಇಡಲ್ಲ ಅಂತಲ್ಲ, ಕಡಿಮೆ ಜನ ನಿಮ್ಮ ಮುಂದೆ ಇಡ್ತಾರೆ. ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.